ನಮಸ್ಕಾರ ವೀಕ್ಷಕರೇ, ನಾನು ರಾಕೇಶ್ ಆರುಂಡಿ. ಇಡೀ ನಾಗರಿಕ ಸಮಾಜ ತಲೆ ತಗ್ಗಿಸುವ ಕೆಲಸವನ್ನು ಮಾಡಿರ್ತಕ್ಕಂಥ ಒಬ್ಬ ಯುವ ರಾಜಕಾರಣಿಯ ಕಾಮಕೃತ್ಯದ ಕಥೆಯನ್ನು ನಾನಿವತ್ತು ಹೇಳಲಿಕ್ಕೆ ಬಂದಿರೋದು. ಈಗಾಗಲೇ ಅನೇಕ ವಿಡಿಯೋಗಳು ಇಡೀ ಕರ್ನಾಟಕದಾದ್ಯಂತ ಹರಿದಾಡ್ತಿದ್ದಾವೆ. ಆತನ ಕಾಮಕೇಳಿಯನ್ನು ಕಂಡು ಅನೇಕರು ಅಚ್ಚರಿಗೊಂಡಿದ್ದಾರೆ. ಇಂತಹ ಒಬ್ಬ ವ್ಯಕ್ತಿ ಈ ರೀತಿಯಾದಂಥ ಕೃತ್ಯವನ್ನು ಎಸಗಿಬಿಟ್ನ, ಈ ಥರದ ಪಾಪ ವ್ಯಕ್ತಿಗಳು ಕೂಡ ಈಗ ಇದ್ದಾರಾ ಅಂತ ನೀವೆಲ್ಲರೂ ಕೂಡ ಶಾಕ್ ಆಗಿದ್ದೀರಾ. ಇಡೀ ಹಾಸನವೇ ಶಾಕ್ ಆಗಿದೆ. ಒಂದು ದೊಡ್ಡ ಮನೆತನ, ಒಂದು ದೊಡ್ಡ ರಾಜಕೀಯ ಕುಟುಂಬದಿಂದ ಬಂದಾತ ಈತ. ಬಟ್ ಯಾರೀತ ಅಂತ ನಾನು ಅವ್ರ ಹೆಸರನ್ನು ಹೇಳಲಿಕ್ಕೆ ಹೋಗೋದಿಲ್ಲ, ನಿಮಗೆಲ್ರಿಗೂ ಕೂಡ ಗೊತ್ತೇ ಇದೆ. 30ರಿಂದ 40ರ ಆಸುಪಾಸಿನ ಯುವ ರಾಜಕಾರಣಿ, ಜೊತೆಗೆ ಪ್ರತಿಷ್ಠಿತ ಪಕ್ಷದ ವ್ಯಕ್ತಿ, ಯುವ ರಾಜಕಾರಣಿಯಾಗಿ ಗುರುತಿಸ್ಕೊಂಡಿದ್ರು. ಇಡೀ ಕುಟುಂಬವೇ ರಾಜಕಾರಣದಲ್ಲಿ ಹೆಸರು ಮಾಡಿರ್ತಕ್ಕಂಥದ್ದು. ನೋಡಲಿಕ್ಕೂ ಕೂಡ ಸ್ಮಾರ್ಟಾಗಿ ಒಬ್ಬ ಹೀರೋ ಥರ ಇದ್ದಾನೆ. ಆದರೆ ಈತ ಮಾಡಿರ್ತಕ್ಕಂಥ ಕಂಡು ಕೇಳರಿಯದ ಸುದ್ದಿಯನ್ನು ಕೇಳಿಬಿಟ್ರೆ ಕರ್ಮ ಕಾಮಕಾಂಡ ಅಂತಲೇ ಹೇಳ್ಬೋದು. ಹಾಸನಾಂಬಿಯ ಮಡಿಲಲ್ಲಿ ಈ ಥರದ ಒಂದು ದೊಡ್ಡ ಕಾಮ ಪುರಾಣ ಕೇಳಿಬರುತ್ತೆ ಅಂದರೆ ಎಲ್ರಿಗೂ ಕೂಡ ನಂಬಲಿಕ್ಕೆ ಅಸಾಧ್ಯವಾದಂಥದ್ದು. ಜೊತೆಗೆ ಹಾಸನಾಂಬಿಯ ಮಡಿಲಲ್ಲಿ ಒಬ್ಬ ಯುವ ರಾಜಕಾರಣಿಯ ಈ ರೀತಿಯಾದಂಥ ಪಾಪ ಕೃತ್ಯಗಳು ಇನ್ನೂ ಕೂಡ ಬಯಲಿಗೆ ಬಂದಿಲ್ಲಲ್ಲ, ಅಲ್ಲಿನ ಜನರು ಕೂಡ ಇವನ್ನೆಲ್ಲ ನೋಡ್ಕೊಂಡು ಸುಮ್ಮನಿದ್ದಾರಲ್ಲ ಅಂತ ನಿಮಗೂ ಕೂಡ ಅನಿಸ್ಬಿಡುತ್ತೆ ಈ ವಿಡಿಯೋಗಳನ್ನು ನೋಡಿದಾಗ. ಇದನ್ನು ನಾವು ನೀಚ ಕೃತ್ಯ ಅಂತ ಹೇಳ್ಬೋದು. ನಾವು ಸೌಜನ್ಯಳ ಬಗ್ಗೆ ಮಾತನಾಡ್ತಾ ಇದ್ದೇವೆ, ನೇಹಾಳ ಬಗ್ಗೆ ಮಾತನಾಡ್ತಾ ಇದ್ದೇವೆ. ಆದರೆ ಇವನ್ನೆಲ್ಲವೂ ಕೂಡ ರಕ್ಷಣೆ ಮಾಡೋ ಒಬ್ಬ ರಾಜಕೀಯ ನಾಯಕರೇ ಈ ರೀತಿಯಾದಂಥ ಕೃತ್ಯಗಳನ್ನು ಎಸಗಿದಾಗ ನಾವು ಯಾರನ್ನು ಪ್ರಶ್ನೆ ಮಾಡಬೇಕು ಅಂತ. ಇದೇ ನೇಹಾ ಕೇಸ್ ಆದಾಗ ಎಲ್ಲ ರಾಜಕೀಯ ನೇತಾರರು ಮುಂದೆ ಹೋರಾಟ ಮಾಡ್ತಾರೆ. ಆದರೆ ಅವರ ಬೆನ್ನ ಹಿಂದೆಯೇ, ಅವರ ತೆರೆಯ ಮರೆಯ ಹಿಂದೆಯೇ ಯಾವ ರೀತಿಯಾದಂಥ ಕೃತ್ಯಗಳು, ಕಾಮ ಕೇಳಿಗಳು ನಡೀತಾ ಇರ್ತವೆ ಅಂದರೆ ಒಬ್ಬ ದೊಡ್ಡ ಕಾಮಾಂಧನ ಬಗ್ಗೆ ನಾನಿವತ್ತು ಮಾತನಾಡ್ತಾ ಇರ್ತಕ್ಕಂಥದ್ದು. ಹೆಣ್ಣಿನ ಮೇಲೆ ದೌರ್ಜನ್ಯ, ಅದು ಸರಣಿ ವಿಡಿಯೋಗಳ ಸೆನ್ಸೇಷನಲ್ ಸುದ್ದಿಯ ಬಗ್ಗೆ ಮಾತನಾಡ್ತಾ ಇರ್ತಕ್ಕಂಥದ್ದು. 2000ಕ್ಕಿಂತಲೂ ಅಧಿಕ ಮಹಿಳೆಯರ ಮೇಲೆ, ಅಧಿಕ ಹುಡುಗಿಯರ ಮೇಲೆ, ಮನೆ ಕೆಲಸದವರ ಮೇಲೆ ಬಿಡದೆ ಅಟ್ಟಹಾಸ ಮೆರೆದಿರೋ ಒಬ್ಬ ದೊಡ್ಡ ಕಾಮಾಂಧನ ಕಥೆ ಇದು. ಈಗಾಗಲೇ ಅನೇಕರ ಪೆನ್ ಡ್ರೈವ್ಗಳ ಸುದ್ದಿ, ಸೆನ್ಸೇಷನಲ್ ಸುದ್ದಿ ಕರ್ನಾಟಕದಲ್ಲಿ ಹರಿದಾಡ್ತಿದೆ. ಅವರ ವಿಡಿಯೋಗಳು ಕೂಡ ನಿಮ್ಮ ಮೊಬೈಲ್ಗೂ ಕೂಡ ಬಂದಿರತಕ್ಕಂಥದ್ದು ಅನೇಕರಿಗೆ ಈಗಾಗಲೇ ತಲುಪಿದೆ, ಕೆಲವೊಬ್ಬರು ನೋಡಿದ್ದೀರಿ ಕೂಡ. ಆದರೆ ಆ ವಿಡಿಯೋಗಳನ್ನು ನೋಡಬೇಕಾದ್ರೆ ಎಂತಹ ಕಾಮ ಪಿಪಾಸು ಈತ ಅನಿಸುತ್ತೆ. ಇಂತಹ ಒಬ್ಬ ಯುವ ರಾಜಕಾರಣಿ ಈ ರೀತಿಯಾದಂಥ ಅನಾಚಾರವನ್ನು ಎಸಗಿಬಿಟ್ನ, ಈ ರೀತಿಯಾಗೂ ಕೂಡ ಪಲ್ಲಂಗದ ಆಟ ಮಾಡ್ತಾನ, ಅಧಮ ನೀಚ ಅಂತ ನೀವೆಲ್ಲರೂ ಕೂಡ ಬೈದುಕೊಳ್ತೀರ. ಯಾಕೆಂದರೆ ಆ ವಿಡಿಯೋಗಳಲ್ಲಿ ಆತ ಮಾಡಿರ್ತಕ್ಕಂಥ ವಿಡಿಯೋಗಳು ಆತನೇ ನಿರ್ಮಾಪಕ, ಆತನೇ ನಿರ್ದೇಶಕ. ಸದ್ಯ ವೈರಲ್ ಆಗಿರ್ತಕ್ಕಂಥದ್ದು. ಇದೇ 3 ತಿಂಗಳ ಹಿಂದೆ ಈ ವಿಡಿಯೋಗಳಿಗೆ ಒಂದಿಷ್ಟು ಸ್ಟೇಯನ್ನು ತರಲಾಯಿತು ಅನ್ನೋ ಸುದ್ದಿಗಳು ಕೂಡ ಕೇಳಿಬಂತು. ಬಟ್ ಇದನ್ನು ಆಚೆಗೆ ಮರೆಮಾಚಿದ್ರು. ಬಟ್ ಈಗ ಹಾಸನದ ಸುತ್ತಮುತ್ತ ಯುವಕರ ಕೈಯಲ್ಲಿ, ಎಲ್ಲರ ಕೈಲಿ ಈ ವಿಡಿಯೋಗಳು ಹರಿದಾಡ್ತಾ ಇರತಕ್ಕಂಥದ್ದು. ತಾನೇ ತೆಗೆದಿರೋ, ಆ ಯುವ ರಾಜಕಾರಣಿಯೇ ತೆಗೆದಿರೋ ವಿಡಿಯೋಗಳು. ನಿಮಗೆಲ್ರಿಗೂ ಅನಿಸುತ್ತೆ ಈ ರೀತಿಯಾದಂಥ ಅನಾಗರಿಕ ಮೃಗ ಆಗಿಬಿಟ್ನ ಈ ವ್ಯಕ್ತಿ ಅಂತ. ಆ ವಿಡಿಯೋಗಳಲ್ಲಿ ಬೇರೆ ಯಾರೋ ಮಾಡಿರೋ ವಿಡಿಯೋ ಈಗ ಸದ್ಯ ವೈರಲ್ ಆಗಿಲ್ಲ, ಆತನೇ ಮಾಡಿಕೊಂಡಿರೋ ವಿಡಿಯೋ, ಆತನೇ ತೆಗೆದಿರೋ ವಿಡಿಯೋಗಳು. ತನ್ನ ಪಲ್ಲಂಗದ ಆಟವನ್ನು, ತನ್ನ ಕಾಮಕೇಳಿಯನ್ನು ಅವನೇ ಆ ರೀತಿಯಾಗಿ ಅವನೇ ತನ್ನ ಮೊಬೈಲ್ನಲ್ಲಿ ವಿಡಿಯೋ ಮಾಡಿಕೊಂಡು ಈಗ ಸಿಕ್ಕಿ ಬಿದ್ದಿರ್ತಕ್ಕಂಥದ್ದು. ಬಟ್ ಈ ವಿಡಿಯೋಗಳು ಹೇಗೆ ವೈರಲ್ ಆಯಿತೋ ಏನೋ ಗೊತ್ತಿಲ್ಲ. ಬಟ್ ಆದರೆ ಹಾಸನ ಸುತ್ತಮುತ್ತಲ ಪಟ್ಟಣದ ಹೋಟೆಲ್ಗಳಲ್ಲೋ ಅಥವಾ ದೆಹಲಿಗಳಲ್ಲೋ ಅಥವಾ ಬೆಂಗಳೂರಿನಲ್ಲೋ ಹೋಟೆಲ್ಗಳ ಗ್ರ್ಯಾಂಡ್ ಹೋಟೆಲ್ನಲ್ಲಿ ನಡೆಸಿರೋ ಈ ಕಾಮಕ್ರೀಡೆಯ ವಿಡಿಯೋಗಳು ಸದ್ಯ ಹರಿದಾಡ್ತಾ ಇರೋದು. ಒಂದು ಮಟ್ಟಿಗೆ 3000ಕ್ಕಿಂತಲೂ ಅಧಿಕ ಮಹಿಳೆಯರು ಅಂತ ಹೇಳ್ತಾರೆ. ಜೊತೆಗೆ ಆತ ಪಲ್ಲಂಗದಾಟ ನಡೆಸಿರೋ ವ್ಯಕ್ತಿ, ಮಹಿಳೆಯರ ಬಗ್ಗೆ ನಾನು ಮಾತನಾಡ್ತಾ ಇದ್ದೀನಿ. ಕೇವಲ ಮನೆಗೆಲಸದವರು ಅಥವಾ ಹೊರಗಿನ ಮಹಿಳೆಯರು ಆ ಥರದವರಲ್ಲ, ಪೊಲೀಸ್ನವರು, ಭುಜದ ಮೇಲೆ ಸ್ಟಾರ್ಗಳಿರ್ತಕ್ಕಂಥ ಮಹಿಳಾ ಪೊಲೀಸ್ನವ್ರುಗಳ ಮೇಲೂ ಕೂಡ ಆತನ ಕಾಮ ಕ್ರೀಡೆಯನ್ನು ತೋರಿಸಿರ್ತಕ್ಕಂಥದ್ದು. ಜೊತೆಗೆ ಈ ಫೋಟೋಸ್ಗಳನ್ನು ನಾವೆಲ್ಲರೂ ಕೂಡ ರಿವೀಲ್ ಮಾಡ್ಬೋದಿತ್ತು. ಬಟ್ ಆದರೆ ಅವರ ಕುಟುಂಬವೂ ಕೂಡ ಇರುತ್ತೆ, ಅವರಿಗೂ ಒಂದು ಲೈಫ್ ಇರುತ್ತೆ. ಆತ ದೌರ್ಜನ್ಯ, ಜೊತೆಗೆ ಆ ಮನೆ ಕೆಲಸದವರ ಮಹಿಳೆಯ ಮೇಲೆ ಆತ ಲೈಂಗಿಕ ದೌರ್ಜನ್ಯ ಮಾಡಿರೋ ಆ ವಿಡಿಯೋವನ್ನು ನೋಡಿದಾಗಂತೂ ನಿಜಕ್ಕೂ ಕರಳು ಕಿತ್ತು ಬರುತ್ತೆ. ಆ ಮಹಿಳೆ ಅವಾಯ್ಡ್ ಮಾಡ್ತಾ ಇರತಕ್ಕಂಥದ್ದು. ಒಂದು ದೊಡ್ಡ ಕುಟುಂಬ, ಒಬ್ಬ ದೊಡ್ಡ ವ್ಯಕ್ತಿ, ಸಮಾಜದಲ್ಲಿ ಹೆಸರು ಮಾಡಿರ್ತಕ್ಕಂಥ ವ್ಯಕ್ತಿ ಈ ರೀತಿಯಾಗಿ ಲೈಂಗಿಕವಾಗಿ ತನ್ನ ಕಾಮ, ತನ್ನ ದೇಹದ ತೃಷಿಯನ್ನು ತೀರಿಸ್ಕೊಳ್ಳಿಕ್ಕೆ ಒತ್ತಾಯ ಮಾಡ್ತಾ ಇರೋ ದೃಶ್ಯ ಅದರಲ್ಲಿದೆ.
ಆತ ಮಂಚಿಗೆ ಕರಿತಾ ಇದ್ದಾನೆ. ಆ ಮಹಿಳೆ ಪಾಪ ಆತನನ್ನು ತಳ್ತಾ ಇರ್ತಕ್ಕಂಥ ದೃಶ್ಯಗಳು, ಆ ದೃಶ್ಯಗಳನ್ನು ನೋಡಿದಾಗೆ ಆತ ಎಷ್ಟು ಬಲವಂತವಾಗಿ ಅವರನ್ನು ಬಳಸ್ಕೊಂಡಿದ್ದಾನೆ ಅನ್ನೋದು ಗೊತ್ತಾಗುತ್ತೆ. ಆತ ಯಾರೀತ ಅಂತ ನಾನು ಆರಂಭದಲ್ಲಿ ಹೇಳಿದೆ, ಅದನ್ನು ಬಾಯಿ ಬಿಟ್ಟು ಹೇಳಲಿಕ್ಕೆ ಹೋಗ್ತಾ ಇಲ್ಲ. ಯಾಕೆಂದರೆ ದೊಡ್ಡ ದೊಡ್ಡ ಮಾಧ್ಯಮಗಳು ಇದನ್ನು ಹೊರಗೆ ತರಲೇಬೇಕು. ದೊಡ್ಡ ದೊಡ್ಡ ಮಠಮಾನ್ಯಗಳಿದ್ದಾವೆ, ದೊಡ್ಡ ದೊಡ್ಡ ರಾಜಕೀಯ ವ್ಯಕ್ತಿಗಳಿದ್ದಾರೆ, ಇವರೆಲ್ಲರೂ ಕೂಡ ಪೊಲೀಸ್ ವ್ಯವಸ್ಥೆ ಇದೆ, ಇವೆಲ್ಲರೂ ಕೂಡ ಪ್ರಶ್ನೆ ಮಾಡಬೇಕಾದ ಪರಿಸ್ಥಿತಿ ಅಂತಕ್ಕಂಥದ್ದು ಇದು. ಈ ಕಥೆಯನ್ನು ನಾನು ಹೇಳ್ತಾ ಇರತಕ್ಕಂಥದ್ದು ಅಂತೆ ಅಂತರೂ ಅಲ್ವೇ ಅಲ್ಲ. ಒಬ್ಬ ವಿಲಕ್ಷಣ ವ್ಯಕ್ತಿಯ ಬಗ್ಗೆ, ವಿಲಕ್ಷಣ ಕಾಮಕೇಳಿಯ ಬಗ್ಗೆ ಮಾತನಾಡ್ತಾ ಇರ್ತಕ್ಕಂಥದ್ದು. ಯಾವುದೇ ಚಾನಲ್ಗಳಲ್ಲಿ ಪ್ರಸಾರವಾಗಿಲ್ಲ ಅನ್ನೋ ಒಂದಿಷ್ಟು ಮಾತುಗಳು, ಆರೋಪ ಕೇಳಿ ಬರಲಿ, ಬಟ್ ಆದರೆ ಇಡೀ ಹಾಸನದ ಜನತೆ ಶಾಕ್ ಆಗ್ತಾ ಇರ್ತಕ್ಕಂಥದ್ದು. ರಾಜಕಾರಣಕ್ಕೆ ಈ ಥರದ ವ್ಯಕ್ತಿಗಳು ನಿಜಕ್ಕೂ ಕೂಡ ಕಂಟಕ ಅಂತಲೇ ಹೇಳ್ಬೋದು. ಆರಂಭದಲ್ಲಿ ನಾನು ಹೇಳಿದೆ ಕೋರ್ಟಿಂದ ಸ್ಟೇ ಆರ್ಡರ್ ತಂದಿದ್ದಾರೆ ಅಂತ, ಬಟ್ ಆದರೆ ಈ ವಿಡಿಯೋಗಳನ್ನು ನೋಡಿದಾಗ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಈ ರಾಜಕಾರಣಿಯೇ ಅಂತ ಹೇಳಿ, ಈ ವ್ಯಕ್ತಿಯೇ ಎಸಗಿರ್ತಕ್ಕಂಥದ್ದು ಅಂತ. ಬಟ್ ಕೆಲವೊಂದು ವಿಡಿಯೋಗಳನ್ನು ನಾನು ತುಂಬ ಬ್ಲರ್ರಾಗಿ ಅದನ್ನು ತೋರಿಸ್ಲಿಕ್ಕಂತರೂ ಅಸಾಧ್ಯವಾಗ್ತಕ್ಕಂಥದ್ದು. ಒಬ್ಬ ದೊಡ್ಡ ಕಾಮ ಮೃಗ ಅಂತಲೇ ಹೇಳ್ಬೋದು, ಅನಾಗರಿಕ ಮೃಗನಾಗಿ ಬಿಟ್ಟಿದ್ದಾನೆ ಈ ವಿಡಿಯೋಸ್ಗಳಲ್ಲಿ. ನೀವು ಆತನ ಎಸಗಿರ್ತಕ್ಕಂಥ ಕೃತ್ಯವನ್ನು ನೋಡಿದಾಗ ಯಾರೋ ಒಬ್ಬ ಸಮಾಜದ ಒಬ್ಬ ಎಲ್ಲರ ಜೊತೆಗೆ ಸೋಷಿಯಲೈಸ್ ಆಗಿ ಬೆರೀತಾ ಇರದೇ ಇದ್ದರೆ, ಆತನೇ ತುಂಬ ಏಕಾಂತವಾಗಿ ಆತನ ಯಾರೋ ಮಹಿಳೆಯರಿಂದ ಆತ ದೌರ್ಜನ್ಯಕ್ಕೊಳಗಾಗಿ ಮೋಸತನಾಗಿ ಆತ ಈ ವ್ಯಕ್ತಿಯ ಈ ಥರದ ಕೃತ್ಯಗಳನ್ನು ಎಸಗಿದ್ರೆ ಅದನ್ನು ನಾವೊಂದು ಆ್ಯಂಗಲಲ್ಲಿ ನೋಡ್ಬೋದಿತ್ತು. ಬಟ್ ಸಮಾಜದ ನಂಟಿದ್ದು ರಾಜಕಾರಣಿಯಾಗಿ ಸಮಾಜದ ಹಿತ ಕಾಯೋ ವ್ಯಕ್ತಿ ಈ ಥರದ ಮನೆ ಕೆಲಸದವ್ರನ್ನೂ ಬಿಡದೆ ಈ ಥರದ ಕೃತ್ಯವನ್ನು ಕಾಮತೃಷೆಗೆ ಬಳಸ್ಕೊಳ್ತಾನೆ ಅಂದಾಗ ಅದು ನಿಜಕ್ಕೂ ಕೂಡ ಇಡೀ ಸಮಾಜವೇ ತಲೆ ತಗ್ಗಿಸೋದು, ಪೇಚಿಗೆ ಸಿಗಾಕ್ಸ್ಕೊಳ್ಳೋದು. ಬಟ್ ಆದರೆ ಓವರಾಲ್ ನಾನು ಅಲ್ಟಿಮೇಟಾಗಿ ಏನು ಹೇಳ್ತೀನಿ ಅಂದರೆ, ಈಗ ಸದ್ಯ ಈ ಹೊರ ಬಂದಿರತಕ್ಕಂಥ ವಿಡಿಯೋಗಳು ಯಾವುದೋ ರಾಜಕೀಯ ಸೇಡಿಗೋ ಅಥವಾ ಆತ ರಾಜಕೀಯ ರಂಗದಲ್ಲಿ ನೆಂದು ಕೂಡ ಎದ್ದೇಳಬಾರ್ದು, ಆತನ ಹೆಸರನ್ನು ತೇಜೋವಧೆ ಮಾಡಬೇಕು ಅಂತ ಏನಾದರೂ ಮಾಡಿರ್ಬೋದು. ಬಟ್ ಆದರೆ ಆತನ ಮೆಂಟಾಲಿಟಿಯನ್ನು ನಾವು ಯೋಚನೆ ಮಾಡ್ಬೋದು. ಇದೆಯಲ್ಲ ಕಾಮ ಪಿಪ್ಪಾಸುವಿನ ರಣ ರೌದ್ರ ನರ್ತನ ಅಂತಲೇ ಹೇಳ್ಬೋದು. ಆ ರೀತಿಯಾಗಿ ಆ ಮಹಿಳೆಯರನ್ನ ಬಳಸ್ಕೊಂಡಿರ್ತಕ್ಕಂಥದ್ದು. ನಾನು ಉಮೇಶ್ ರೆಡ್ಡಿ ಆರಂಭದಲ್ಲೇ ಉಮೇಶ್ ರೆಡ್ಡಿ ಹೆಸರನ್ನು ಬಳಸ್ಕೊಂಡೆ. ಆತ ಈ ರೀತಿಯಾಗಿ ಬಳಸ್ಕೊಳ್ತಾ ಇದ್ದ, ಹೆಣ್ಣು ಮಕ್ಕಳನ್ನು ಬಳಸ್ಕೊಳ್ತಾ ಇದ್ದ. ಬಟ್ ಇದು ಈ ರೀತಿಯಾಗಿ ಬಲವಂತವಾಗಿ ಮಹಿಳೆಯರನ್ನ ಬಳಸ್ಕೊಳ್ಳೋದಿದೆಯಲ್ಲ, ನಿಜಕ್ಕೂ ಕೂಡ ಈ ಕಲಿಗಾಲ ಅಂತ ಯಾಕೆ ಹೇಳ್ತೀವಿ ಅಂದರೆ, ಈ ಥರದ ಘಟನೆಗಳೆಲ್ಲ ನಡೆದಾಗೆ ಇದಕ್ಕೆ ಕಲಿಗಾಲ ಅಂತ ಹೇಳ್ತೀವೋ ಏನೋ. ಎಂತೆಂತಹ ಘಟನೆಗಳು ನಡೀತಾ ಇರತಕ್ಕಂಥದ್ದು ನಮ್ಮ ಸಮಾಜದ ಮುಂದೆ. ಬಟ್ ಇಲ್ಲಿ ಹನಿ ಟ್ರ್ಯಾಪ್ ಅಂತ ನಾವು ಪದವನ್ನು ಬಳಸಲಿಕ್ಕೆ ಬರೋದಿಲ್ಲ. ಯಾಕೆಂದರೆ ಯಾರೋ ಒಬ್ಬ ಮಹಿಳೆಯನ್ನು ಬಳಸ್ಕೊಂಡು ಹನಿ ಟ್ರ್ಯಾಪ್ ಮಾಡಿ ಆ ರಾಜಕೀಯವಾಗಿ ಅವನನ್ನು ತೇಜೋವಧೆ ಮಾಡಲಿಕ್ಕೆ ಬಳಸಿರ್ತಕ್ಕಂಥದ್ದಂದ್ರೂ ಸಾಧ್ಯವೇ ಇಲ್ಲ. ಯಾಕೆಂದರೆ ಈತ ಮಾಡಿರ್ತಕ್ಕಂಥ ಕೃತ್ಯಗಳು ಬರೋಬ್ಬರಿ 3,000ಕ್ಕೂ ಅಧಿಕ ಮಹಿಳೆಯರು ಅಂತ ಸದ್ಯ ಕೇಳಿ ಬರ್ತಾ ಇರ್ತಕ್ಕಂಥದ್ದು. ಬಹಳಷ್ಟು ಮಹಿಳೆಯರಿದ್ದಾರೆ, ಅವರು ಅನೇಕ ಕೆಲಸದಲ್ಲಿರೋರು, ಜೊತೆಗೆ ಪರಿಚಿತರು ಅಥವಾ ದುಡ್ಡು ಕೊಟ್ಟು ಇದೇ ರೀತಿಯಾಗಿ ವೇಶ್ಯಾವಾಟಿಕೆಯನ್ನು ನಡೆಸೋ ಹೆಣ್ಣು ಮಕ್ಕಳ ಜೊತೆಗೂ, ಮನೆ ಕೆಲಸದವ್ರಿಗೂ, ತಾಯಿಯ ರೂಪದಲ್ಲಿ ತಂಗಿಯ ರೂಪದಲ್ಲಿರ್ತಕ್ಕಂಥ ಮನೆ ಕೆಲಸದವ್ರ ಜೊತೆಗೂ ಈತ ಈ ರೀತಿಯಾದಂತಹ ಕೃತ್ಯವನ್ನು ಎಸಗಿರ್ತಂಥ ಒಬ್ಬ ರಾಜಕಾರಣಿ ತನ್ನ ಕಚ್ಚೆಯನ್ನು ಸಡಿಲಿಕೆ ಮಾಡಿಕೊಂಡು ಈ ರೀತಿಯಾದಂತಹ ಕೃತ್ಯಗಳನ್ನು ಎಸೆರ್ತಕ್ಕಂಥ. ಜೊತೆಗೆ ಆ ಮಹಿಳೆಯರ ಜೊತೆ ವಿಡಿಯೋ ಕಾಲ್ ಮಾಡಿದ್ದಾನೆ. ಆ ವಿಡಿಯೋ ಕಾಲ್ನ ವಿಡಿಯೋಸ್ಗಳು ಕೂಡ ಈಗ ಸದ್ಯ ಎಲ್ಲರ ಕೈಲಿ ಸಿಕ್ಕಿರ್ತಕ್ಕಂಥದ್ದು. ಒಬ್ಬ ವಿಲಕ್ಷಣ ವ್ಯಕ್ತಿಯ ಕತೆ, ಗೋಮುಖ ವ್ಯಾಘ್ರ ಅಂತಲೇ ಹೇಳ್ಬೋದು. ಇಷ್ಟು ದಿವಸಗಳ ಕಾಲ ಆತ ಗೋಮುಖ ವ್ಯಾಘ್ರನಂತಿದ್ದ ಹಾಸನದ ಒಬ್ಬ ವ್ಯಕ್ತಿ. ಆತನ ಹೆಸರನ್ನು ಹೇಳೋದಿಲ್ಲ, ನಿಮಗೆಲ್ರಿಗೂ ಕೂಡ ಗೊತ್ತೇ ಇದೆ. ದಯವಿಟ್ಟು ಈ ಥರದ ವ್ಯಕ್ತಿಗಳಿಂದ ಬಹಳಷ್ಟು ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಇವರು ತಮ್ಮ ಸಮಾಜವನ್ನು ಪ್ರತಿನಿಧಿಸಿದಾಗ ಇದೇ ಹೆಣ್ಣು ಮಕ್ಕಳು ದೌರ್ಜನ್ಯದ ಆರೋಪವನ್ನು ಹೊತ್ತು ಏನಾದರೂ ನ್ಯಾಯವನ್ನು ಕೇಳಲಿಕ್ಕೆ ಈ ರಾಜಕೀಯ ನೇತಾರರನ್ನು ನಂಬಿ ಏನಾದರೂ ಹೋದರೆ ಅವ್ರನ್ನೂ ಕೂಡ ಬಳಸ್ಕೊಳ್ಳೋ ಒಬ್ಬ ನೀಚ ವ್ಯಕ್ತಿಗಳು ಅಂತಲೇ ಹೇಳ್ಬೋದು. ಬಟ್ ಆದರೆ ಸಮಾಜ ಎದ್ದು ನಿಲ್ಲಬೇಕಾಗಿದೆ. ತಮ್ಮ ಸುತ್ತಮುತ್ತಲಿನ ನಾಯಕರು ಹೇಗಿದ್ದಾರೆ ಅಂತ ಎಚ್ಚರಿಕೆಯಿಂದ ಮತವನ್ನು ನೀಡಬೇಕಾಗಿದೆ ಸ್ನೇಹಿತರೆ.